ನಮಸ್ಕಾರ ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆಯ ಭಾಗ 2. ವೆಂಕಟನಾಥರಿಂದ ಶ್ರೀ ರಾಘವೇಂದ್ರ ತೀರ್ಥರವರೆಗೆ ಇಂದಿನ ಕಥೆ ಇದೆ. ಭಾಗ 1 ಯಾರಾದರೂ ನೋಡಿಲ್ಲ ಅಂತಂದರೆ ನಮ್ಮ ಚಾನಲ್ನಲ್ಲಿ ಭಾಗ 1 ಕೂಡ ಇದೆ, ಹೋಗಿ ಕಥೆಯನ್ನು ಕೇಳಬಹುದು. ವೆಂಕಟನಾಥರು ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ತಮ್ಮ ಪತ್ನಿ ಮತ್ತು ಪುತ್ರನೊಂದಿಗೆ ಗೃಹಸ್ಥಾಶ್ರಮದಲ್ಲಿದ್ದರು. ಧರ್ಮಪಾಲನೆ, ವೇದಾಧ್ಯಯ ಮತ್ತು ಬೋಧನೆ ಮೂಲಕ ಜೀವನ ಸಾಗಿಸುತ್ತಿದ್ದರು. ಆದರೆ ದೇವರು ಅವರಿಗಿತ್ತು ಮತ್ತೊಂದು ಮಹತ್ವದ ಕಾರ್ಯ. ಜಗತ್ತಿಗೆ ಮಾರ್ಗದರ್ಶನ ನೀಡುವ ಋಷಿಯಾಗಿ ರೂಪಾಂತರಗೊಳ್ಳುವುದು. ಅವರ ಜ್ಞಾನ, ಭಕ್ತಿ ಮತ್ತು ಶಿಸ್ತು ನೋಡಿ ಕಂಬಲೆ ಮಠದ ಪೀಠಾಧಿಪತಿಯಾದ ಸುದೀಪ ತೀರ್ಥರು ವೆಂಕಟನಾಥರನ್ನು ಮಠದ ಮುಂದಿನ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು. ಇದು ಅವರ ಜೀವನದ ತಿರುಗುಮುಖವಾಯಿತು. ಸನ್ಯಾಸ ಸ್ವೀಕರಿಸುವ ಸಮಯದಲ್ಲಿ ವೆಂಕಟನಾಥರು ತಮ್ಮ ಪತ್ನಿಗೆ ಧರ್ಮದ ಕುರಿತು ಬೋಧನೆ ನೀಡಿ ಮಡದಿಯ ಅಗ್ನಿಗೆ ಒಳಗಾಗುವುದನ್ನು ನೋವಿನಿಂದಲೇ ನೋಡಬೇಕಾಯಿತು. ಈ ತೀವ್ರ ತ್ಯಾಗ ಮತ್ತು ವೈರಾಗ್ಯದಿಂದ ಅವರು ಶ್ರೇಷ್ಠ ಸನ್ಯಾಸಿಯಾಗಿ ಬದಲಾದರು. ಸನ್ಯಾಸ ಸ್ವೀಕಾರ, ವೇದ ಮಾತೆಯ ಆಶೀರ್ವಾದದಿಂದ ಮತ್ತು ಗುರುಪೀಠದ ಅನುಮತಿಯೊಂದಿಗೆ ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರು ಎಂಬ ಪೀಠನಾಮವನ್ನು ಸ್ವೀಕರಿಸಿದರು. ಇವರ ಗುರುಪೀಠ ಪ್ರವೇಶವು ಧರ್ಮ, ಜ್ಞಾನ ಮತ್ತು ಭಕ್ತಿಗೆ ಹೊಸ ಅರ್ಥ ನೀಡಿತು. ಸನ್ಯಾಸ ಸ್ವೀಕರಿಸಿದ ನಂತರ ಶ್ರೀ ರಾಘವೇಂದ್ರರು ಹಲವಾರು ಸ್ಥಳಗಳಲ್ಲಿ ಪ್ರವಚನ, ವಾದ ವಿವಾದ, ಧರ್ಮ ಪ್ರಚಾರ ಮತ್ತು ಆಧ್ಯಾತ್ಮಿಕ ಸೇವೆಗಳಲ್ಲಿ ತೊಡಗಿದರು. ಅವರು ದೇವರ ದರ್ಶನ ಹೊಂದಿದ ಮಹಾತ್ಮರು. ಅನೇಕ ಜನರಿಗೆ ಕಷ್ಟಗಳಲ್ಲಿ ಸಹಾಯ ಮಾಡಿದ ದೈವಿ ಶಕ್ತಿಯ ಮನುಷ್ಯರು ಆಗಿದ್ದರು. ಮುಂದಿನ ಭಾಗದಲ್ಲಿ ಅವರು ಮಂತ್ರಾಲಯಕ್ಕೆ ಆಗಮಿಸಿ ಮಠ ಸ್ಥಾಪನೆ ಮಾಡುವುದು, ಲಕ್ಷಾಂತರ ಭಕ್ತರಿಗೆ ಆಶ್ರಯವಾಗುವುದು ಮತ್ತು ಜೀವಂತ ಸಮಾಧಿ ಪಡೆಯುವ ಪವಿತ್ರ ಘಟನೆಯ ವಿವರವನ್ನು ಕೊಡುತ್ತೇನೆ. ತಪ್ಪದೆ ಮುಂದಿನ ಭಾಗವನ್ನು ಕೇಳಿರಿ. ಇನ್ನು ಮುಂದಿನ ಭಾಗವನ್ನು ಮಂತ್ರಾಲಯ ಪ್ರವೇಶ ಮತ್ತು ಜೀವಂತ ಸಮಾಧಿಯ ಬಗ್ಗೆ ಆಗಿರುತ್ತದೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಧನ್ಯವಾದ.